ಬಾ ಬಾರೋ, ಹೆದರ್ಬೇಡ ಬಾ. ಏ ಯಾರೇ ಇದು? ಗೊತ್ತಾಗ್ಲಿಲ್ವಮ್ಮ? ಮುಂದೆ ನಿಮ್ಮ ಅಳಿಯಾಗೋನು. ಮನೋಜ್ ನೀನಾ? ಯಾಕೆ, ಏನಾಯ್ತು? ಅಮ್ಮ, ಮನೇಲಿ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಮ್ಮ ಮಗಂಗೂ ದೊಡ್ಡ ಗಲಾಟೆ, ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ. ತಿನ್ನಕ್ಕೇನಾದ್ರೂ ಮಾಡ್ಕೊಡಮ್ಮ. ಸರಿ, ಅವನ್ನ ಸ್ನಾನ ಮಾಡ್ಕೊಂಡು ಬರೋದ ಕೇಳು, ನಾನು ತಿಂಡಿ ರೆಡಿ ಮಾಡ್ತೀನಿ. ಬೇಗ ಬಾರೋ. ನೀ ಸ್ನಾನ ಮಾಡ್ತಿರು, ನಿನ್ಗಾಗೋ ಬಟ್ಟೆ ಯಾವ್ದಾದ್ರು ಇದ್ರೆ ತಗೊಂಬರ್ತೀನಿ, ಓಕೆನಾ? ಮನೋಜ್, ಸದ್ಯಕ್ಕೆ ಬಟ್ಟೆ ಹಾಕೊಂಡಿರು, ಆಮೇಲೆ ಹೊಸ ಬಟ್ಟೆ ತಗೊಂಬರೋಣ, ಓಕೆನಾ? ಈಗಲೂ ನಿನಗೆ ನನ್ನ ನೋಡಿ ಮದುವೆ ಆಗಬೇಕು ಅಂತ ಮನಸ್ಸು ಆತುರಿತಿಲ್ವಾ? ನಾನು ನಮ್ಮ ಅತ್ತಿಗೆನೇ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ. ಏನೇ, ಏನಾಯ್ತು? ಏನಾಯ್ತು ಹೇಳು. ಬಾಪ್ಪ, ಊಟ ಮಾಡಪ್ಪ. ಗೆಟ್ ಅಪ್ ಐಸೆ, ಗೆಟ್ ಅಪ್ ಫ್ರಮ್ ಹಿಯರ್. ಏಯ್, ಏನೇ ಆಯ್ತು? ನೀ ಕುತ್ಕೊಳ್ಳಪ್ಪ, ಊಟ ಮಾಡು. ಅಮ್ಮ, ಅವ್ನು ನನ್ನ ಕಣ್ಮುಂದೆ ಇರಬಾರ್ದು, ಮೊದಲು ಆಚೆ ಕಳಿಸು. ಏನೇ ಆಯ್ತು? ಏನಕ್ಕೆ ಹಿಂಗ್ ಆಡ್ತಿದ್ಯಾ? ನೀನು ಊಟ ಮಾಡಪ್ಪ, ಊಟ ಮಾಡು. ಏನಾಯ್ತಮ್ಮ? ಅಪ್ಪ, ಫಸ್ಟ್ ಅವ್ನ ಮನೆಯಿಂದ ಆಚೆ ಕಳಿಸಿ. ಊಟ ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಬಿಡಮ್ಮ. ಏಯ್, ಎದ್ದೋಗೋ ಮನೆಯಿಂದ ಆಚೆ. ಎದ್ದೇಳ ಮೇಲೆ ಎದ್ದೋಗ ಇಲ್ಲಿಂದ. ನಿನಗೆ ಹೇಳ್ತಿರೋದು, ಹೋಗೋ. ಏನ್ ಮುಖ ನೋಡ್ತೀಯ? ನಡಿಯೋ. ಹೋಗೋ, ಇನ್ನೊಂದ್ಸಲ ಈ ಕಡೆ ತಿರುಗಿ ನೋಡ್ಬೇಡ. ಅಂಬೆಗಾಲು ಊರುಗೋಲು ಪದೇ ಪದೇ ಗುನುಗುವ ಪದವೊಂದೇ ಅಮ್ಮ ಅಮ್ಮ ಅಮೃತ ಉಣಿಸಿದೆ ನೀ ಋಣವ ಮರೆತೆ ಕ್ಷಮಿಸಿ ಬಿಡು ಎನ್ನ. ಹೋಗ್ ನೋಡೆ, ಯಾವಾಗ ನೋಡಿದ್ರು ಕನ್ನಡಿ ಮುಂದೆನೆ ಕೂತಿರ್ತೀಯ. ನಿನ್ ಫ್ರೆಂಡು ಯಾರು? ಮನೋಜ್. ಮನೋಜ? ಏನೋ ಸರ್ಪ್ರೈಸು, ಫೋನ್ ಮಾಡದೆ ಬಂದ್ಬಿಟ್ಟಿದ್ಯಾ? ಯಾಕೋ, ಯಾಕೆ ಹೀಗಾಗಿದ್ಯಾ? ಸ್ವಲ್ಪ ದಿನ ನಾನು ನಿಮ್ಮ ಮನೇಲಿ ಇರಲ್ಲ. ಅದಕ್ಕೇನಂತೆ, ಬಾರೋ, ನನ್ನ ರೂಮಲ್ಲಿ ಇರುವಂತೆ. ಬಾ.
ಕೂತ್ಕೊಂಡಿರೋ ಜ್ಯೂಸ್ ತರ್ತೀನಿ. ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಮನೆಗೆ ಬಂದವ್ರ ಮುಂದೆ ಹೇಗೆ ನಡ್ಕೋಬೇಕು ಅಂತ ಅಷ್ಟು ಗೊತ್ತಾಗಲ್ವಾ? ಅವರು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದಿಲ್ವಾ? ಅವ್ರು ನಿನ್ ಕ್ಲೋಸ್ ಫ್ರೆಂಡ್ಸ್ ತಾನೆ. ನಿನ್ ಫ್ರೆಂಡ್ಸ್ ಮೇಲೆ ನಿನ್ ನಂಬಿಕೆ ಇಲ್ಲ ಅಂದಮೇಲೆ ನೀನ್ ಯಾಕಂತ ಫ್ರೆಂಡ್ಸ್ನ ಇಟ್ಕೊಂಡಿದ್ಯಾ? ಫ್ರೆಂಡ್ ತಂಗಿನೇ ತಪ್ಪಾಗಿ ತಿಳ್ಕೊಳ್ಳೋ ಅಂತ ಫ್ರೆಂಡ್ಸ್ನ ಮನೆಗೆ ಯಾಕೆ ಕರ್ಕೊ ಬಂದಿದ್ಯಾ? ನೀನು ಆಡ್ತಿರೋದು ನಡ್ಕೊಳ್ತಿರೋದು ನೋಡಿದ್ರೆ ನನ್ನ ಫ್ರೆಂಡ್ಸ್ ಅಲ್ಲ, ಬೇರೆ ಯಾರಾದ್ರೂ ತಪ್ಪು ತಿಳ್ಕೊತಾರೆ. ಬೇರೆಯವ್ರು ಏನಾದರೂ ತಿಳ್ಕೊಳ್ಳಿ, ಆ ವಿಷಯ ನನಗೆ ಬೇಡ. ಫ್ರೆಂಡ್ ತಂಗಿ ತನಗೂ ತಂಗಿ ತಾನೆ. ನಾನು ಚೆನ್ನಾಗಿದ್ದೀನಾ? ಚೆನ್ನಾಗಿ ಕಾಣ್ತಿದ್ದೀನಾ? ಚೆನ್ನಾಗಿದ್ಯಾ? ನೀನು ನಿಜವಾಗ್ಲೂ ಚೆನ್ನಾಗಿ ಕಾಣ್ತಿದ್ಯಾ? ನೀನು ಯಾವತ್ತಾದರೂ ಹೇಳಿದ್ಯಾ ನಾನು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಹೇಳ್ಬಿಟ್ಟು? ನಿನ್ನ ಫ್ರೆಂಡ್ಸ್ ಮುಂದೇನಾದರೂ ಹೇಳಿದ್ಯಾ ಚೆನ್ನಾಗಿದ್ದೀನಿ ಅಂತ ಹೊಗಳಿದ್ಯಾ ಯಾವತ್ತಾದರೂ? ಅವ್ರಿಗಾದ್ರೂ ಹೇಗೆ ಗೊತ್ತಾಗುತ್ತೆ ನಾನು ಚೆನ್ನಾಗಿದ್ದೀನಿ ಅಂತ? ಮನೋಜ್ ಹೇಗಿದ್ಯಪ್ಪ? ಕೂತ್ಕೋ. ಇವಳ ಸೌಂದರ್ಯನ ಎಲ್ರೂ ಹೊಗಳ್ಬೇಕು ಅನ್ನೋ ಆಸೆ. ಸಂತೋಷ್, ಮನೋಜ್ ಊಟ ಮಾಡದ್ನಾ? ಗೊತ್ತಿಲ್ಲ, ಸ್ವಲ್ಪ ದಿನ ನಿಮ್ಮ ಮನೇಲಿ ಇರ್ತೀನಿ ಅಂದ, ಅದಕ್ಕೆ ನನ್ನ ರೂಮಲ್ಲೇ ಇರು ಅಂತ ಹೇಳಿದ್ದೀನಿ. ಕಾವ್ಯ, ಈ ಫೈಲ್ನ ಅಲ್ಲಿಟ್ಬಿಟ್ಟು ಮನೋಜ್ ಊಟ ತಗೊಂಡ್ಬಾ. ಸರಿ. ಊಟ ಮಾಡಪ್ಪ. ಮನೋಜ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನೀನು ನಮ್ಮನೇಲಿರೋದು ಸರಿಯಲ್ಲ. ಯಾಕಂದ್ರೆ ನಿಮ್ಮಮ್ಮನ ರೆಕಮೆಂಡ್ ಇದ್ದಾನೆ ನನಗೆ ಕೇಸ್ ಸಿಗ್ತಾ ಇದೆ. ನೀನೇನಾದ್ರೂ ನಮ್ಮ ಮನೇಲಿದ್ದೀಯಾ ಅಂತ ಗೊತ್ತಾದ್ರೆ ನಿಮ್ಮಮ್ಮ ಕೇಸ್ಗಳು ಕೊಡಲ್ಲ. ನೋಡು, ಯಾವ್ದಾರ ಪಿ ಜಿಲಿ ಉಳ್ಕೋ. ಅದ್ರ ಅಮೌಂಟ್ ಬೇಕಾದ್ರೆ ನಾನು ಕೊಡ್ತೀನಿ. ನನ್ನ ಮೇಲೆ ನಂಬಿಕೆ ಇಲ್ವಾ ಅಥವಾ ನಮ್ಮ ಅಮ್ಮನ ಮೇಲಿರೋ ಭಯಕ್ಕ? ಛೇಚೆ, ಹಾಗೇನಿಲ್ಲಪ್ಪ. ನಿನ್ಮೇಲೆ ನನಗೆ ನಂಬಿಕೆ ಇದೆ. ಆದರೆ ನನ್ನ ಮಗಳು ವಯಸ್ಸು ಮೇಲೆ ನನಗೆ ನಂಬಿಕೆ ಇಲ್ಲ. ನಿಮ್ಮ ಮಕ್ಳನ್ನ ನೀವೇ ನಂಬಲಿಲ್ಲ ಅಂದರೆ ಬೇರೆ ಯಾರು ನಂಬ್ತಾರೆ? ನಿಮಗೆ ಭಯ ಬೇಡ, ನಾನೇ ಹೋಗ್ತೀನಿ. ಏ ಮನೋಜ್, ಸ್ವಲ್ಪನಾದ್ರೂ ಊಟ ಮಾಡಪ್ಪ. ನಮ್ಮನ್ನ ನಮ್ಮದೇ ಇರೋ ಮನೆಯಲ್ಲಿ ನೀರು ಸಹ ಕುಡಿಬಾರ್ದು ಅಂತ ನಮ್ಮಮ್ಮ ಹೇಳಿದ್ದಾರೆ. ಡ್ರೈವರ್, ಬಂದೆ ಮೇಡಮ್. ಅವ್ರೆಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೋ ಅಲ್ಲಿ ಡ್ರಾಪ್ ಮಾಡಪ್ಪ. ಹಾಗೆ ಸ್ವಲ್ಪ ಹಣ ಕೊಟ್ಬಿಡು. ಓಕೆ ಮೇಡಮ್. ಹತ್ತಿ ಸರ್. ಸರ್ ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಅಂತ ಕೇಳಬೇಡ, ಎಲ್ಲಿಗಾದ್ರೂ ದೂರ ಗೊತ್ತಿಲ್ದಿರೋ ಜಾಗಕ್ಕೆ ಬಿಟ್ಟು ಬಂದ್ಬಿಡು. ಓಕೆ ಸರ್.